ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಾಗ ಮಾತ್ರ ಬೆಲೆ ಇದೆಯಾ ನಮ್ಗೆ? ಇದೆ. ಶ್ರೀನಾಥ್, ತಗೋ. ಇದ್ರ ಮೇಲೆ ನೀವ್ ಎಷ್ಟು ಬರ್ಕೊಂಡ್ರು ಅಷ್ಟು ಬೆಲೆ ನಿಮ್ದೆ. ಹೌದು, ನೀವ್ಯಾಕೆ ಆಚೆ ಹಾಕ್ಸಿದ್ರಿ? ಈಗ ಯಾಕೆ ದುಡ್ಡು ಕೊಡ್ತಿದ್ದೀರಾ? ನಿಮ್ಮನ್ನೇನ್ ಪ್ಲಾನ್ ಮಾಡಿ ಆಚೆ ಹಾಕ್ಸಿಲ್ಲ. ನಮ್ಗೊಟ್ಟು ಆಚೆ ಬರ್ದೇ ಇರೋದಕ್ಕೆ ನಿಮ್ಮನ್ ಬಲಿ ಕೊಟ್ವಿ. ಆದ್ರೆ ನಿಮ್ಗೊಂದ್ ಹೊಸ ಕೆಲ್ಸ ನೇಮಕ ಮಾಡ್ತಾ ಇದ್ದೀನಿ. ಅದೇ ನಿಮ್ ಹೊಸ ಅವತಾರ. ಏನದು? ಹೇಳ್ತೀನಿ. ಕೈಲಾಶ್ ನಂಬ್ತಾನೆ ಅಂತೀರಾ? ನೀವ್ ಹೇಳೋದನ್ನ ಹೇಳಿ, ಮಿಕ್ಕಿದ್ದು ತಾನಾಗೆ ಆಗತ್ತೆ. ಚೆಕ್ ತಗೋಬೋದಾ? ಏನ್ರಿ ಕೇಳ್ತಾ ಇದ್ದೀರಾ? ನಮ್ಗೆ ತಗೊಳ್ಳಿ. ಆದ್ರೆ ಹುಷಾರು, ಮುಂದಿನ ಪ್ಲಾನ್ ಸ್ವಲ್ಪ ಲೆಂತ್ ಜಾಸ್ತಿ. ಸ್ವಲ್ಪ ತಾಳ್ಮೆಯಿಂದ ಇರಿ. ಸರಿ. ಇವ್ರೆಂತ ಫೂಲ್ಸ್ ಅಲ್ವಾ? ಇವರು ಫೂಲ್ಸ್ ಆಗಿದ್ರು ಇವ್ರ ಅವಶ್ಯಕತೆ ನಮಗಿನ್ನೂ ಸ್ವಲ್ಪ ದಿನ ಇದೆ. ಅದಕ್ಕೆ ದುಡ್ಡು ಕೊಟ್ಟು ಕಳ್ಸಿದೀನಿ. ನಿನ್ಗಂತೂ ಹ್ಯಾಟ್ಸ್ ಆಫ್. ಅದೇ ತಾನೇ ನಿಂಗಿಷ್ಟ ಆಗಿದ್ದು. ಏಯ್ ಹುಚ್ಚ, ನಿನಗೆ ಬ್ರೇಕ್ ಹಾಕ್ತಾ ಇದ್ದಿದ್ರೆ ಸತ್ತೋಗ್ತಿದ್ದೆ. ಬದುಕಿ ಏನ್ ಲಾಭ ಕೈಲಾಶ್? ಏಯ್ ಏನು ಡ್ರಾಮಾ ಮಾಡ್ತಿದ್ಯಾ? ಇಷ್ಟು ದಿನ ಮಾಡಿ ಸಾಕಾಗಿಲ್ವಾ? ಬೈದ್ ಬಿಡಪ್ಪ, ಕೋಪ ಬಂದ್ರೆ ಹೊಡೆದ್ ಬಿಡು. ಆದ್ರೆ ನಮ್ಮನ್ ಸ್ವಲ್ಪ ಅರ್ಥ ಮಾಡ್ಕೋ. ನಾವ್ ಯಾಕಪ್ಪ ನಿನ್ ಸಂಸಾರದಲ್ಲಿ ಹುಳಿ ಹಿಂಡ್ತೀವಿ? ಏಯ್ ಹೊಸ ನಾಟಕ ಶುರು ಮಾಡ್ಬೇಡ. ನಿಮ್ ದಾರಿ ನೀವು ನೋಡ್ಕೊಳ್ಳಿ. ದೊಡ್ಡಮ್ಮ ಆಗಿದ್ದಕ್ಕೆ ಬಿಟ್ಟಿದ್ದಾರೆ. ಅದೇ ನಾನಾಗಿದ್ರೆ. ನಿನ್ಗೋಸ್ಕರನೇನಪ್ಪ ನಾನು ನಿಜ ಹೇಳೋದಕ್ಕೆ ಬಂದಿದ್ದೀನಿ. ನಿಜ ಅಂದ್ರೆ? ನಿನ್ ಹೆಂಡತಿ ನಿನ್ಗೆ ಮೋಸ ಮಾಡ್ತಿದ್ದಾಳೆ ಕೈಲಾಶ್. ಏಯ್ ಏನು ಏನಂದೆ? ಸಿಗ್ದಾಕ್ಬಿಡ್ತೀನಿ. ಸಿಗ್ದಾಕಪ್ಪ, ಸಿಗ್ದಾಕೋ. ನನ್ನ ಪೀಸ್ ಪೀಸ್ ಮಾಡಿ ಕಾಗೆಗಳಿಗೆ ಹಾಕ್ಬಿಡು. ಆದ್ರೆ ಇದೇ ಸತ್ಯ ಕೈಲಾಶ್. ಏಯ್ ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನನ್ನ ಕೈಯಾರೆ ಸಾಯಿಸ್ಬಿಡ್ತೀನಿ. ಕೈಲಾಶ್, ಕೈಲಾಶ್, ಡಾಕ್ಟರ್ ಹತ್ರ ನಿನಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿಸಿದ್ದು ನಾವೇ. ನನಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತ ನಿನಗೆ ಶಾಕ್ ಆಗ್ತಿದ್ಯಾ ಕೈಲಾಶ್? ಆ ಡಾಕ್ಟರ್ಸ್ಗೆ ದುಡ್ಡು ಕೊಟ್ಟು ನಿನಗಿಲ್ದೇ ಇರೋ ಪ್ರಾಬ್ಲಮ್ನ ಸೃಷ್ಟಿ ಮಾಡಿದ್ದು ನಾವೇ ಕಣಪ್ಪ. ಹಾಗೆ ನಮ್ಮ ಕೈಲಿ ಡಾಕ್ಟರ್ಸ್ ಕೇಳಿಸಿದ್ದು ಯಾರು ಅನ್ಕೊಂಡಿದ್ಯಾ ಕೈಲಾಶ್? ರಾಧಿಕಾ ಕಣಪ್ಪ. ನೋ, ನಾನು ನಂಬಲ್ಲ. ಗೊತ್ತು ಕೈಲಾಶ್, ಆದ್ರೆ ನಂಬಲೇಬೇಕು. ಯಾಕೆಂದ್ರೆ ಇದೇ ಸತ್ಯ. ಅದೆಲ್ಲ ಯಾಕೆ? ಮೊನ್ನೆ ನೀನ್ ಪ್ರಾಬ್ಲಮ್ ಸರಿ ಹೋಯ್ತು ಅಂತ ರಾಧಿಕಾ ಫಸ್ಟ್ ನೈಟ್ಗೆ ಒಪ್ಕೊಂಡ್ಲು ಅಂತ ನೀನ್ ಅನ್ಕೊಂಡಿದ್ದಲ್ವಾ? ಅದಲ್ಲಪ್ಪ, ಅದನ್ನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ನಮ್ಮ ಕೈಲಿ ಟ್ರಾವೆಲ್ ಏಜೆನ್ಸಿಗೆ ಕಾಲ್ ಮಾಡಿಸಿದ್ಲು. ಆಮೇಲೆ ಏನು ಗೊತ್ತಿಲ್ಲದೆ ಅವಳ ಥರ ದರ್ಶಿನಿ ಮೇಲೆ ಎತ್ತಾಕ್ಬಿಟ್ಲು. ಆದ್ರೆ ದರ್ಶಿನಿ ನನ್ನ ಹೆಂಡತಿನ ನೋಡಿದ್ರಿಂದ ನಾವು ಸಿಕ್ಕಾಕೊಂಡ್ವಿ. ಮತ್ತೆ ಈ ವಿಷಯ ಯಾಕೆ ಆವಾಗ್ಲೇ ಹೇಳಿಲ್ಲ? ನನ್ನ ಹೆಂಡತಿ ತಡೆದ್ಲಪ್ಪ. ಸುಮ್ಮನೆ ನಿನಗೂ ರಾಧಿಕಾಗೂ ಜಗಳ ಆಗುತ್ತೆ ಅಂತ, ನೀವು ಚೆನ್ನಾಗಿರ್ಲಿ ಅಂತ. ರಾಧಿಕಾ ಮನ್ಸು ಯಾವತ್ತಾದ್ರೂ ಬದಲಾಗುತ್ತೆ ಅಂತ ಆಸೆ ಪಟ್ಲು. ಆದ್ರೆ ನಾನೇ
ನನ್ನ ಕೋಪ ತಡ್ಕೊಳಕ್ಕಾಗದೆ ನಿನ್ನ ಹತ್ರ ಬಂದು ಹೇಳ್ತಿದ್ದೀನಪ್ಪ. ಇವಾಗಲೂ ಸಹ ನೀವು ನಮ್ಮನ್ನ ಆಚೆ ಹಾಕಿದ್ರಿ ಅನ್ನೋ ದ್ವೇಷದ ಮೇಲೆ ಹೇಳ್ತಿಲ್ಲಪ್ಪ. ರಾಧಿಕನ್ ಮಾತು ಕೇಳಿ ನಾವು ತಪ್ಪು ಮಾಡ್ಬಿಟ್ವಿ ಕೈಲಾಶ್, ಆದ್ರೆ ನಾವೇ ಬಲಿಯಾದ್ವಿ. ಇವಾಗ್ಲಾದ್ರೂ ನಿನ್ನ ಹೆಂಡತಿ ಸಮಸ್ಯೆ ಏನು ಅಂತ ನೀನು ತಿಳ್ಕೊ ಕೈಲಾಶ್. ಅವಳು ಯಾಕೆ ನಿನ್ನ ದೂರ ಇಡ್ತಿದ್ದಾಳೆ ಅಂತ ತಿಳ್ಕೊ. ನಿನ್ನ ಸಮಸ್ಯೆನ ಬಗೆಹರಿಸ್ಕೊ. ಇದಕ್ಕಿಂತ ಜಾಸ್ತಿ ಏನು ಹೇಳಕ್ಕಾಗಲ್ಲ. ಹೇ, ನೀನ್ ಏನೇ ಹೇಳಿದ್ರು ನಾನು ನಂಬಲ್ಲ. ಸರಿ ಕೈಲಾಶ್, ಅದು ನಿನ್ನಿಷ್ಟ. ನಾವು ಸುಳ್ಳು ಹೇಳ್ತಿದ್ದೀವಿ ಅಂತಾನೆ ಇಟ್ಕೋ. ಆದ್ರೆ ಅದು ಸುಳ್ಳು ಅಂತ ನಿರೂಪಿಸೋದಕ್ಕಾದ್ರೂ ನೀನು ಹೋಗಿ ಆ ಡಾಕ್ಟರ್ಸ್ನ ಕೇಳು. ಅವಾಗಾದ್ರೂ ನಿನ್ಗೆ ಸತ್ಯ ಗೊತ್ತಾಗತ್ತೆ. ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾ, ವೆಲ್ಕಮ್ ಟು ಅವರ್ ನ್ಯೂ ಹೋಮ್. ನಿಮಗೂ ಪತ್ತಿರ ಇದೆ. ಯಾಕೆ ಪ್ರಿಯಾ, ಈ ಮನೆಗೆ ಬಂದ್ವಿ ಅಂತ ಬೇಜಾರಾಗ್ತಿದ್ಯಾ? ಆಗಲ್ವಾ ಮತ್ತೆ? ನಿಮ್ ಚಿಕ್ಕಮ್ಮ ಹಾಗೆ ಮಾತಾಡಿದ್ದು ಯಾವ ನ್ಯಾಯ ಪತ್ತಿರ? ಅಷ್ಟಕ್ಕೂ ನಿಮ್ಮನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅವರು? ಅವ್ರನ್ನ ನಾನು ಒಂದು ಟೈಮಲ್ಲಿ ಅರ್ಥ ಮಾಡ್ಕೊಂಡಿರ್ಲಿಲ್ವಲ್ಲ ಪ್ರಿಯಾ. ಆದ್ರೆ ನೀವೀಗ ಬದಲಾಗಿದ್ದೀರಲ್ಲ. ಅವರು ಬದಲಾಗೋ ದಿನ ಆದಷ್ಟು ಬೇಗ ಬರುತ್ತೆ. ನಂಗೆ ಯಾಕೋ ಹಾಗೆ ಅನ್ಸ್ತಿಲ್ಲ ಪತಿರಾಯ್ರೆ. ನಾವ್ ಆಚೆ ಬಂದಿರೋದಕ್ಕೆ ಅವ್ರು ತುಂಬಾ ಖುಷಿಯಾಗಿದ್ರು. ಪ್ರಿಯಾ, ಸಂಬಂಧನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬೇಕಾದ್ರೆ ನೋಡು, ಅವರೇ ನಮ್ಮನ್ನ ಮನೆಗೆ ಕರೆಯೋ ಕಾಲ ಬರುತ್ತೆ. ಸರಿ ಪತಿರಾಯ್ರೆ, ನಿಮಗೆ ಕಾಫಿ ಮಾಡ್ಕೊಡ್ತೀನಿ ರೀ. ಪ್ರಿಯಾ, ಆ ಕಾಫಿಲಿ ಸಕ್ಕರೆ ಹಾಕ್ಬೇಡ. ಯಾಕೆ, ಏನಾಯ್ತು ಪತಿರಾಯ್ರೆ? ನಿನ್ ಪ್ರೀತಿ ಇದೆಯಲ್ಲ, ಅದೇ ಸಾಕಾಗುತ್ತೆ. ಬಾ ಪತಿರಾಯ್ರೆ, ನೀವು ಡಾಕ್ಟರಾ ಮ್ಯಾಜಿಷಿಯನಾ? ಎಲ್ಲದಕ್ಕೂ ನಿಮ್ ಹತ್ರ ಮದ್ದಿರುತ್ತೆ ನೋಡಿ. ನನಗ್ ಮಾತ್ರ ಎಲ್ಲದಕ್ಕೂ ನೀನೇ ಮದ್ದು. ಹೌದಾ? ಹೌದು. ನನ್ನ ನಗು ಅಂದ್ರೆ ನಿಮ್ಗೆ ಅಷ್ಟಿಷ್ಟನ ಪತಿರಾಯ್ರೆ? ನಿನ್ಗಿಂತ ನಿನ್ ನಗುನೇ ಚೆನ್ನಾಗಿರುತ್ತೆ. ಹೊಗಳ್ತಿದ್ದೀರಾ ಬೈತಿದ್ದೀರಾ? ಪ್ರೀತಿಸ್ತಿದ್ದೀನಿ. ನಂಬೋದಾ? ನಂಬೇಡ, ಅನುಭವಿಸು. ಏನು ಮಠ ಮಧ್ಯಾಹ್ನ ಮೂಡ್ ಬಂದ್ಬಿಟ್ಟಿದೆ? ಏಕಾಂತದಲ್ಲಿರೋ ಜೋಡಿಗೆ ದಿನ ಎಲ್ಲ ಕ್ವಾಲಿಟಿ ಟೈಮೇ. ಕ್ವಾಲಿಟಿ ಟೈಮಾ ಅಂದ್ರೆ ಸೆಂಟಿಮೀಟರ್ ಗ್ಯಾಪು ಕೊಡದೆ ಈ ಗಟ್ಟಿಯಾಗಿ ತಪ್ಕೊಂಡು ಇರೋ ಟೈಮು. ಇದಕ್ಕೇನಾ ಇಲ್ಲಿ ಮನೆ ಮಾಡಿರೋದು? ಇದು ಒಂದು ಕಾರಣ ಅನ್ಕೋ. ಅಬ್ಬಾ, ಎಲ್ಲದಕ್ಕೂ ಉತ್ತರ ಇರುತ್ತಲ್ಲ ನಿಮ್ಮ ಹತ್ರ. ನಿನ್ ಪ್ರಶ್ನೆ ಕೇಳ್ದೆ ಮೌನವಾಗಿದ್ರೇನೆ ನಾನು ನಿಂಗೆ ಉತ್ತರ ಕೊಡೋಕ್ಕಾಗೋದು. ಆಸೆ ನೋಡಿ. ಏ ಪ್ರಿಯಾ, ಪ್ರಿಯಾ ನಿಂತ್ಕೋ. ಪ್ರಿಯಾ, ನಿಂತ್ಕೊಂತೀಯ ಅಲ್ವಾ? ಸಾಹೇಬ್ರೆ, ಸಾಹೇಬ್ರೆ, ಯಾರು ನೀವು? ಅಣ್ಣ, ನನ್ನ ಹೆಸರು ಮಾರಣ್ಣ ಅಂತ, ಪಕ್ಕದ ಮನೇಲಿ ಇರೋದು. ಓಹೋ, ಓನರು ನೀವು ಬರ್ತೀರಾ ಅಂತ ಹೇಳಿದ್ರು. ಹೌದಾ? ನೀವು ಡಾಕ್ಟ್ರಂತೆ, ನಿಮ್ಮನ್ ಚಂದಾಗಿ ನೋಡ್ಕೊಳಕ್ ಹೇಳವ್ರೆ. ತುಂಬಾ ಥ್ಯಾಂಕ್ಸ್ ರೀ. ನನ್ನ ಹೆಸರು ಅಮರ್, ನನ್ನ ಹೆಂಡತಿ ಪ್ರಿಯಾ. ನಮಸ್ಕಾರಮ್ಮ. ನಮಸ್ಕಾರ. ನಿಮ್ಗೇನಾದ್ರೂ ಬೇಕಾದ್ರೂ ನಂಗೆ ಹೇಳಿ, ಸಂಕೋಚ ಪಟ್ಕೋಬೇಡಿ. ಸರಿ. ನಿಮ್ಗೆ ಯಾರಾದ್ರೂ ಕೆಲ್ಸದವ್ರು ಗೊತ್ತಿದ್ರೆ ಹೇಳಿ. ಪತಿರಾಯ್ರೆ, ಕೆಲ್ಸದವ್ರು ಯಾಕೆ? ಪ್ರಿಯಾ, ನೀನೊಬ್ಳೆ ಕೆಲಸ ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ನಿಂಗೆ ಹೆಲ್ಪರ್ ಬೇಕು. ಸಾಹೇಬ್ರೆ,
ಹೊಸ್ದಾಗಿ ಮದುವೆ ಆಗಿದ್ದೀರಾ? ಹಾ, ಹಾಗೆ ಅನ್ಕೊಳ್ಳಿ. ಅಮ್ಮ, ನಿಮ್ಮ ಯಜಮಾನ್ರಿಗೆ ನಿಮ್ಮ ಮೇಲೆ ಶಾನೆ ಪ್ರೀತಿ ಕಣವ. ಎಷ್ಟ್ ಪ್ರೀತಿ ಇದ್ರು ಇಬ್ರಿಗೆ ಕೆಲ್ಸದವ್ರು ಯಾಕೆ ಬತ್ತೀರಾ? ನೀವಿಬ್ರು ಸಂತೋಷವಾಗಿರ್ಬೇಕಂದ್ರೆ ಕೆಲಸದವ್ರು ಇರ್ಬೇಕಮ್ಮ. ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ? ಸರಿ ಹೋಯ್ತು ಬಿಡಿ. ಸರಿನಮ್ಮ, ನಾ ಬರ್ತೀನಿ. ಒಂದ್ ನಿಮಿಷ ತಡೀರಿ, ಕಾಫಿ ಕುಡ್ಕೊಂಡು ಹೋಗಿ. ನೀವು ಸಂತೋಷವಾಗಿರೋ ಟೈಮ್ನಾಗೆ ನಾನು ಬಂದು ಹಾಳು ಮಾಡ್ಬಿಟ್ನಲ್ಲಮ್ಮ. ಇನ್ನೊಂದಿನ ಕುಡಿತೀನಿ ಬಿಡಿ, ಪಕ್ಕದಲ್ಲೇ ಇರ್ತೀನಲ್ಲ, ಬರ್ತೀನಿ ಬಿಡಿ. ಪ್ರಿಯಾ, ಅವ್ರು ತುಂಬಾ ಒಳ್ಳೆಯವ್ರ ತರ ಕಾಣ್ತಾರಲ್ಲ? ಡಾಕ್ಟರ್ ಅಂದ್ರೆ ಸುಮ್ನೆನಾ? ನೋಡಿದ್ರಾ ನಿಮ್ಗೋಸ್ಕರ ಹೇಗ್ ಹುಡುಕೊಂಡ್ ಬಂದ್ ಸಹಾಯ ಮಾಡ್ತಾರೆ? ಅದು ಫೇಸ್ ವ್ಯಾಲ್ಯೂ ಬಿಡು. ಅದೇ ನಂಗೂ ಭಯ ಪತ್ತಿರ. ಆ ಫೇಸ್ಗೆ ಎಷ್ಟ್ ಫೇಸ್ಗಳು ಕ್ಯೂ ನಿಲ್ತಾವೋ ಏನೋ. ಮತ್ತೆ ಶುರು ಮಾಡ್ಕೊಂಡ? ತಪ್ಪೇನಿದೆ ಪತ್ತಿರ? ಸುಂದರವಾಗಿರೋ ಗಂಡ ಇದ್ರೆ ಹೆಂಡತಿ ಎಲ್ಲಿ ನೆಮ್ಮದಿಯಾಗಿರ್ತಾಳೆ? ಎಲ್ಲರ ಕಣ್ಣು ನಿಮ್ಮೇಲೆ ಇರುತ್ತೆ. ನಿಂಗೆ ಉರಿ ಅಲ್ವಾ? ಅಲ್ಲ, ಪ್ರೀತಿ ಪತ್ತಿರ. ಎಲ್ಲಿ ಆ ಪ್ರೀತಿ ಎಷ್ಟು ಗಾಢವಾಗಿದೆ ಅಂತ ನಿನ್ ಕಣ್ಣನ್ನು ನೋಡಿ ನಾನು ಹೇಳ್ತೀನಿ. ಸುಮ್ಮನೆ ಇರಿ ಪತ್ತಿರ. ಪ್ರಿಯಾ, ಏಯ್, ಸ್ವಲ್ಪನೂ ನಾಚಿಕೆನಿಲ್ಲ ನಿಮ್ಗೆ. ಸರಿ, ನೀನೇ ಹೇಳ್ಕೊಡು. ಏನು? ನಾಚಿಕೆ. ಏಯ್, ಹೋಗಿ ಪತ್ತಿರ. ಏ ಪ್ರಿಯಾ, ಕೈಲಾಶ್ ಅವರೇ, ಎಲ್ಲಿದ್ದೀರಾ? ನನ್ನ ಕೆಲಸ ಮುಗೀತು, ನೀವು ಬಂದು ಪಿಕ್ ಮಾಡ್ತೀರಾ? ಬೇಗ ಬಂದು ಪಿಕ್ ಮಾಡೋಕ್ಕಾಗತ್ತಾ? ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಬರ್ತೀರಲ್ಲ? ಬರ್ತಾ ಇದ್ದೀನಿ. ಸರಿ, ಬನ್ನಿ, ಬೇಗ ಬನ್ನಿ, ಲೇಟ್ ಮಾಡಬೇಡಿ. ನಾನು ನಿಮ್ಮ ಹತ್ರ ತುಂಬ ಮಾತಾಡಬೇಕು. ನಾನು ಅಷ್ಟೇ. ಸರಿ. ಕೇಳಿಸ್ಕೊತಾ ಇದ್ದೀನಿ, ಹೇಳಿ. ಈ ಮುಹೂರ್ತದಲ್ಲಿ ಯಾವ ತೊಂದ್ರೆನೂ ಇಲ್ವಲ್ಲ? ನಿಮ್ಮ ಮುಹೂರ್ತದ ಮೇಲೆ ನಮ್ಮ ವಂಶದ ಕುಡಿ ಭವಿಷ್ಯ ನಿಂತಿದೆ. ಸರಿ, ಒಳ್ಳೇದೆ ಒಳ್ಳೇದೆ. 15,000 ಏನು, 10 ಲಕ್ಷ ಬೇಕಾದ್ರೂ ಕೊಡ್ತೀನಿ ಮೊಮ್ಮಗ ಹುಟ್ಟದ್ಮೇಲೆ. ಸರಿ ಪುರೋಹಿತ್ರೆ, ಇಡ್ತೀನಿ. ಅಬ್ಬಾ, ಮುಹೂರ್ತ ಫಿಕ್ಸ್ ಆಯ್ತು, ನನ್ನ ಆಸೆ ನೆರವೇರ್ತು. ಇವಾಗ ಹೂವು, ಹಣ್ಣು, ಸ್ವೀಟ್ಸು ಎಲ್ಲ ತಗೊಂಡ್ ಬರ್ಬೇಕು. ದೊಡ್ಡತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಮ್ಮ ರೂಮ್ನ ನಾನೇ ಡೆಕೋರೇಟ್ ಮಾಡ್ತೀನಿ. ಅದಕ್ಕಾಗ್ಲೇ ಎಲ್ಲ ತಯಾರಿನೂ ಮಾಡಿದ್ದೀನಿ. ನೋಡೋ, ನಿನ್ ಹೆಂಡತಿ ಎಷ್ಟು ಚುರುಕಾಗಿದ್ದಾಳೆ. ನೀನು ಇದ್ಯಾ, ಮನ್ಸಲ್ಲಿರೋದನ್ನೇ ಹೇಳಲ್ಲ, ಒಳಗೊಳಗೆ ಇಟ್ಕೊಂಡಿರ್ತೀಯ. ಸರಿ ಬಿಡು. ನೋಡು, ರಾಧಿಕಾನೇ ಈ ವಿಷಯದಲ್ಲಿ ಫಾಸ್ಟ್ ಇದ್ದಾಳೆ. ಇವನ್ ಮೊದ್ಲೇ ತುಂಬಾ ಸಭ್ಯಸ್ಥ. ಮುದ್ದಾಡೋದೋ ಗುದ್ದಾಡೋದೋ ಎಲ್ಲ ನೀನೇ ನೋಡ್ಕೋಬೇಕೆ ಸೊಸೆ. ಹೋಗಿ ದೊಡ್ಡತ್ತೆ. ಏನು ಮುಖ ಯಾಕೆ ಹಾಗಿಟ್ಕೊಂಡಿದ್ಯಾ? ಮೊನ್ನೆ ತನಕ ನನ್ನ ಹೆಂಡತಿ ನನ್ನ ಹತ್ರ ಸೇರಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೆ. ಇವಾಗ ಅದ್ ನಡೀತಿರುವಾಗ ಯಾಕೆ ಸಪ್ಪೆ ಮೊರೆ ಹಾಕೊಂಡಿದ್ಯಾ? ನಡಿ ಹೋಗಿ ನಿನ್ ಹೆಂಡತಿ ಜೊತೆ ಟೈಮ್ ಪಾಸ್ ಮಾಡು. ಹೋಗು. ಹೋಗೋ. ಅಯ್ಯೋ, ಇವ್ ನಾಚಿಕೆಗಿಷ್ಟು. ಸಂತೋಷ ಆದ್ರೂ ನೋವಾದ್ರೂ ನಗ್ತಾನೆ ಇದ್ಬಿಡ್ತಾನೆ. ಏನೋ ಒಂದು. ಒಟ್ನಲ್ಲಿ ಇವರಿಬ್ರು ಒಂದಾಗ್ತಿದ್ದಾರೆ, ಅಷ್ಟು ಸಾಕು ನನಗೆ. ವರ್ಷ ತುಂಬೋದ್ರಲ್ಲಿ ನನಗೊಬ್ಬ ಮೊಮ್ಮಗನೋ ಮೊಮ್ಮಗಳು ಬಂದ್ರೆ ಅದ್ರ ಜೊತೆ ಕಾಲ ಕಳ್ಕೊಂಡು ಹಾಯಾಗಿದ್ಬಿಡ್ತೀನಿ.
ನಿಂಗೆ ಕೆಲಸ ಎಲ್ಲ ಚೆನ್ನಾಗಿ ಅಭ್ಯಾಸ ಆದಂಗಿದ್ಯಲ್ಲೇ ಮೊಮ್ಮಗಳೇ. ಹೇಗಿದೆ ಹೊಸ ಸಂಸಾರ? ನಿಂತ್ಕೋ. ಮುಂದೆ ಬಂದ್ಯೋ ದೊಡ್ಡವರನ್ನೋದನ್ನು ನೋಡ್ದೆ ಕೈಯಲ್ಲಿರೋದ್ರಲ್ಲೇ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಯಾವ ಮುಖ ಇಟ್ಕೊಂಡ್ ಬಂದಿದ್ಯಾ ಮುದ್ಕಿ? ಹಾ, ಏನೇ ನನ್ನ ವಯಸ್ಸಾದ್ರೂ ಮರ್ಯಾದೆ ಕೊಡಬಾರ್ದಾ? ಮರ್ಯಾದೆ ನಿಂಗೆ. ನಿಂಗ್ ವಯಸ್ಸಾಗಿದೆ ಅಷ್ಟೇ ಹೊರತು ಬುದ್ಧಿ ಅನ್ನೋದು ಮೊಣ್ಕಾಲ್ ಕೆಳಗೆ ಇದೆ ನೋಡು. ಏಯ್ ಏನ್ ಮಾತಾಡ್ತಿದ್ಯೆ? ಕಣ್ಣು ಹೋಗ್ಬಿಡತ್ತೆ. ಇಷ್ಟ ದಿನ ಕಣ್ಣಿರ್ಲಿಲ್ಲ, ನಾ ತಲೆ ಮೇಲೆ ಕುಸ್ಕೊಂಡ್ ಮೆರೆಸ್ತಿದ್ದೆ. ನೀನ್ ಅಂದಿದ್ ಮಾತ್ಗೆ ನನ್ ಕಣ್ ತೆರಿತು. ಓಹೋ, ಅದಾ ನಿನ್ ಕೋಪ? ಅದು ಸಾಕು, ಮಾತ್ ನಿಲ್ಸ್ತೀಯಾ? ಆ ಮಾತ್ ನಿಲ್ಸಿ ಹಿಂದೆ ತಿರುಗದೆ ಹೋಗ್ತಾ ಇರು. ಈಸಿಯಾಗಿ ಪಕ್ಷ ಬದಲಾಯಿಸೋರ್ ಹತ್ರ ನಂಗೇನ್ ಕೆಲ್ಸ ಇಲ್ಲ. ಒಂದ್ಸಲ ನನ್ ಮಾತ್ ಕೇಳೇ ಮೊಮ್ಮಗಳೇ. ನಿನ್ ಮಾತ್ ಕೇಳಿದ್ಕೆ ಅಲ್ವಾ ಮೋಸ ಮಾಡಿದ್ದು. ನಾನು ನಿಮಗ್ ಹೇಳಿಲ್ವೇ? ನಿಮ್ಮನ್ನ ಮುಂದೆ ಇಟ್ಕೊಂಡು ಸುನಂದಾಗ ಹೇಳಿದ್ದು. ಮಾತು ಬದಲಾಯಿಸ್ಬೇಡ. ನಿಂಗ್ ಬರ್ತಿರೋ ಕೋಪಕ್ಕೆ ನಿನ್ನ ಎತ್ತು ಬಿಸಾಕ್ ಬಿಡ್ಬೇಕು. ಬಿಸಾಕ್ತಿಯೋ ಬೈತಿಯೋ ಅದಾಮೇಲೆ ಮೊದ್ಲು ನಾನು ಹೇಳಿದ್ ಕೇಳು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಡಿ ಆಚೆ. ನನ್ನನ್ನು ಒಳಗ್ ಕರೆದ್ರೆ ತಾನೇ ಆಚೆ ಕಳ್ಸೋದಿಕ್ಕೆ. ಆಚೆ ನಿಲ್ಲಿಸ್ಕೊಂಡೆ ಮಂಗಳಾರತಿ ಮಾಡ್ತಿದ್ಯಲ್ಲ. ಈ ಮಾತನ್ನ ನಿನ್ ಮುದ್ದಿನ ಮಗಳಿದಾಳಲ್ಲ ಮನೆಯಲ್ಲಿ, ಅವಳಿಗೆ ಹೇಳು. ನನ್ನ ಹತ್ರ ಹೇಳಕ್ ಬಂದ್ರೆ ಗುದ್ಬಿಡ್ತೀನಿ. ಅದ್ ಹಾಗಲ್ವೇ ಮೊಮ್ಮಗಳೇ? ಹೋಗ್ತೀಯ ಹೋಗಲ್ವಾ ನೀನು? ಅಲ್ಲ, ನಾನ್ ಯಾಕೆ ಹೋಗ್ಬೇಕು? ಇದು ನನ್ ಮೊಮ್ಮಗನ್ ಮನೆ. ಅವನ್ಗೆ ನನ್ನನ್ನು ಕಳ್ಸೋ ಅಧಿಕಾರ ಇಲ್ಲ. ನೀನ್ ಯಾರೇ ಹೋಗೋ ಅನ್ನಕ್ಕೆ? ಏಕೆ ಡೌಟಾ? ನನ್ನೇ ಹೊಡಿತೇನೆ. ನನ್ ಮಾತು ಕೇಳೆ. ಪ್ರಿಯಾ, ಏನ್ ಮಾಡ್ತಿದ್ಯಾ? ತಲೆ ಕೆಟ್ಟಿದ್ದೆ ನಿಂಗೆ? ಹಾಗೆ ಹೇಳೋ ಇವಳಿಗೆ. ತಲೆ ಕೆಟ್ಟೋಗಿದೆ ನಿನ್ ಹೆಂಡತಿಗೆ. ಅದಕ್ಕೆ ನೀನೇ ಕಾರಣ. ಪ್ರಿಯಾ, ಇಲ್ಲಿ ಏನ್ ನಡೀತಿದೆ? ನಿಮ್ಮನ್ನಷ್ಟೆಲ್ಲ ಅಂದ್ರು, ಇವಾಗ ಯಾಕೆ ಬಂದ್ರು ಅಂತ ಕೇಳಿ ಬತ್ತೀರ. ಓಹೋ, ಅದ ನೀನು ಕೋಪಿಸ್ಕೊಂಡಿರೋದ ಕಾರಣ? ಪ್ರಿಯಾ, ಅಜ್ಜಿ ಅಂದಿದ್ದು ನಮಗಲ್ಲ, ಚಿಕ್ಕಮ್ಮಂಗೆ. ಹಾಗೆ ಹೇಳೋ ಇವಳಿಗೆ. ನೀವ್ ವಹಿಸ್ಕೊಂಡ್ ಬರ್ತಿದ್ದೀರಾ. ಅದಲ್ಲ ಪ್ರಿಯಾ, ಅರ್ಥ ಮಾಡ್ಕೋ. ಅಜ್ಜಿಗೆ ನಾವಂದ್ರೆ ಪ್ರೀತಿ. ಬಾಬಾ ಪ್ರೀತಿ ಉಕ್ಕಿ ಹರಿತಿದೆ ನೋಡಿ. ಇವಳು ಕೇಳೋ ತರ ಇಲ್ವೋ? ನಾನಿನ್ ಬರ್ತೀನಿ ಬಿಡು. ಅಜ್ಜಿ ಇರು, ಎಲ್ಲೋಗ್ತಿದ್ಯಾ? ನಿಂತ್ಕೋ. ಪ್ರಿಯಾ, ಅಜ್ಜಿ ನಾವು ದೂರ ಇದ್ರೇನೆ ಸಂತೋಷವಾಗಿರ್ತೀವಿ ಅಂತ ಬೇಜಾರು ಮಾಡ್ಕೊಂಡು ಹೇಳಿದ್ದಾರೆ ಹೊರತು ನಮ್ಮ ಮೇಲಿರೋ ದ್ವೇಷಕ್ಕಲ್ಲ. ಬೇಕಾದ್ರೆ ನೋಡು, ಆ ಕಾಮಿಡಿ ಫೇಸ್ ಹಿಂದೆ ಎಂಥ ಟ್ರಾಜಿಡಿ ಅಡಗಿದೆ ಅಂತ. ನಿಮ್ಮಿಬ್ರಿಂದ ದೂರ ಇದ್ದು ನಾನು ಸಂತೋಷವಾಗಿರ್ತೀನ ಹೇಳು? ಈ ವಯಸ್ಸಲ್ಲಿ ಕೂಡಿದ ಮನೆ ಛಿದ್ರ ಆಗ್ತಿರೋದು ನೋಡ್ತಿದ್ರೆ ನನ್ನ ಹೃದಯನೇ ಒಡೆದೋಗಿರೋ ತರ ಆಗ್ತಿದೆ. ಆದ್ರೆ ಏನ್ ಮಾಡ್ಲಿ, ಇವನ್ ಹೇಳ್ದಂಗೆ ನಂದು ಕಾಮಿಡಿ ಫೇಸ್ ಆಗೋಗಿದೆ. ಅದಕ್ಕೆ ನನ್ನ ನೋವು ನಿಮ್ಗೆ ಹೇಗ್ ಗೊತ್ತಾಗತ್ತೆ? ಅಜ್ಜಿ, ಅಜ್ಜಮ್ಮ, ಅಜ್ಜಮ್ಮ, ಸಾರಿ ಅಜ್ಜಮ್ಮ. ನಂದು ಮಂಗ್ ಬುದ್ಧಿ. ಕಣ್ಣಿಗೆ ಕಾಣಿಸಿದ್ದನ್ನ ನಂಬಿಡ್ತೀನಿ, ಆದ್ರೆ ಒಳ ಅರ್ಥ ಗೊತ್ತಾಗಲ್ಲ ನಂಗೆ. ಗೊತ್ತಿಲ್ದೆ ನೀನು ಅಳಿಸ್ಬಿಟ್ಟೆ. ನೀನ್ ಅಂದಿದಿ ಕಳ್ತಾ ಇಲ್ವೇ?
ಇಂಥ ಪರಿಸ್ಥಿತಿ ಬಂದಿರೋದೇ ಕಳ್ತಾ ಇದ್ದೀನಿ. ಅಜ್ಜಿ ಬಿಟ್ಬಿಡು, ಇದು ಟೆಂಪ್ರರಿ ಅಷ್ಟೇ, ಶಾಶ್ವತ ಅಲ್ಲ. ಮತ್ತಾವತ್ತೋ ಒಂದಿನ ಎಲ್ಲ ಒಂದಾಗ್ತೀವಿ. ಅದೇ ನನ್ನ ಆಸೆ ಕಣೋ ಮೊಮ್ಮಗನೇ. ಆದ್ರೆ ನಾನಿರುವಾಗ್ಲೇ ಆ ಆಸೆ ನೆರವೇರುತ್ತೋ ಇಲ್ವೋ? ಅಜ್ಜಿ. ಅಜ್ಜಮ್ಮ ಏನ್ ಮಾತಾಡ್ತಿದ್ಯಾ? ಹಾಗೆಲ್ಲ ಮಾತಾಡ್ಬೇಡ, ನಿಂಗೇನಾಗಲ್ಲ. ಹೌದು ಬಿಡು, ಪಾಪಿ ಚಿರಾಯು ಅಂತಾರಲ್ಲ. ಏನೋ ಮೊಮ್ಮಗನೇ. ನಗು ಅಜ್ಜಿ. ನಗ್ತೀನಿ ಬಿಡು.